Either we need to change the budget or we need to change the location. Commitment is you putting your time first, alva. As a broker, we are ready to put the time. ಆ ಥರ ಅಷ್ಟು ಸುಲಭ ಇದ್ರೆ ಈ ನಾವು ಒಳಗಡೆ ಹೋಗೋದು ಎಲ್ಲ ಡೀಲೂ ಕ್ಲೋಸ್ ಆಗಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ, ಸೊ ಬೆಂಗಳೂರಲ್ಲಿ ಮನೆ ಹುಡುಕೋದು ಎಷ್ಟು ಕಷ್ಟ ಅಂತ. ಹುಡುಕಿದ್ರೆ ದೇವರು ಕೂಡ ಸಿಗ್ತಾನೆ, ಆದರೆ ಬೆಂಗಳೂರಲ್ಲಿ ಒಂದು ಮನೆ ಸಿಗೋದು ಎಷ್ಟು ಕಷ್ಟ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಸಿಟಿ ಜನರು ಏನು ಮಾಡ್ತಾರೆ ಅಂತಂದರೆ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಬ್ರೋಕರ್ ಮೊರೆ ಹೋಗ್ತಾರೆ. ಅಂದರೆ ನಮಗೆ ಬೇಗ ಮನೆ ಸಿಕ್ಕಿಬಿಡುತ್ತೆ. ಯಾಕಂತಂದರೆ ನಾವಾಗೆ ಹುಡುಕ್ತೀವಿ ಅಂತಂದರೆ ನೂರಾರು ಕಂಡೀಷನ್ ಇರುತ್ತೆ, ಮನೆ ಕೂಡ ಸಿಗೋದಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಹುಡುಕಾಡ್ತಾ ಕೂರಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸಿಂಪಲ್ ಆಗಿ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಬ್ರೋಕರ್ ಹತ್ರ ಹೋಗ್ತೀವಿ, ನಮ್ಗೆ ಯಾವ ರೀತಿಯಾಗಿ ಮನೆ ಬೇಕು ಅಂತ ಹೇಳ್ತೀವಿ, ಅವ್ರು ಹುಡುಕೊಡ್ತಾರೆ. ಆದರೆ ನಿಮಗೆ ಗೊತ್ತಾ, ಈ ಒಂದು ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಬ್ರೋಕರ್ ಬಿಸ್ನೆಸ್ ಇಂದ ನೀವು ಎಷ್ಟು ಸಂಪಾದನೆ ಮಾಡ್ಬೋದು ಅಂತ. ಯಾಕಂತಂದ್ರೆ ನಿಮ್ಮ ಫ್ರೀ ಟೈಮಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಇದ್ದುಕೊಂಡೆ ನೀವು ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿ ಕೆಲಸ ಮಾಡ್ಬೋದು, ಇದರಿಂದ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು. ಹಾಗಾದ್ರೆ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಬ್ರೋಕರ್ ಹೇಗಾಗೋದು, ಅಥವಾ ಕಸ್ಟಮರ್ಸ್ ಜೊತೆ ಯಾವ ರೀತಿಯಾಗಿ ನಾವು ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ, ಅವ್ರಿಗೆ ಯಾವ ರೀತಿಯಾಗಿ ಮನೆಯನ್ನ ಹುಡ್ಕೊಡ್ಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಇವತ್ತು ನಿಮ್ಗೆ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುವಂತಹ ಬಾಲಾಜಿ ಬದ್ರಿನಾಥ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಈಗ ನಮ್ಮ ಬಳಿ ಬಂದಂತಹ ಕಸ್ಟಮರ್, ಅದು ಬೈಯರ್ ಆಗಿರ್ಬೋದು, ಸೆಲ್ಲರ್ ಆಗಿರ್ಬೋದು, ಹಾಗೆ ಒಂದು ಟೆನೆಂಟ್ಸ್ ಆಗಿರ್ಬೋದು, ಅವ್ರ ಜೊತೆ ನಾವು ಒಂದು ಯಾವ ರೀತಿಯಾಗಿ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು, ಅಥವಾ ಆ ಇಂಟರಾಕ್ಷನ್ಸ್ ಯಾವ ರೀತಿಯಾಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇಂಟರಾಕ್ಷನ್ಸ್ ಯಾವ ರೀತಿಯಾಗಿರುತ್ತೆ, ಇವೆಲ್ಲ ಮಾಹಿತಿಯನ್ನ ಈ ಮಾಡ್ಯೂಲ್ ಅಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಬಾಲಾಜಿ ಅವರು ನಮಗೆ ನೀಡ್ತಾರೆ. ಈಗ ಫಸ್ಟ್ ಆಫ್ ಆಲ್ ಒಂದು ಕಾಲ್ಸ್ ಬರುತ್ತೆ ಸರ್, ಒಂದು ಆಫ್ಲೈನ್ ಕಾಲ್ಸ್ ಅಂತ ಇರ್ಬೋದು ಅಥವಾ ಆನ್ಲೈನ್ ಆಗಿರ್ಬೋದು. ಆನ್ಲೈನ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತಂದ್ರೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಅನ್ನ ಪೂರ್ತಿಯಾಗಿ ನೋಡಿರ್ತಾರೆ, ಅಥವಾ ಕೆಲವರು ಏನ್ ಮಾಡ್ತಾರೆ, ಬೈಯರ್ ಕಾಲ್ ಮಾಡ್ಬೋದು, ನಂಗೆ ಈ ತರ ಈ ಏರಿಯಾದಲ್ಲಿ ಒಂದು ಪ್ರಾಪರ್ಟಿ ಬೇಕು, ಅಥವಾ ನಾನು ಒಂದು ಅಪಾರ್ಟ್ಮೆಂಟ್ಸ್ ನೋಡ್ತಾ ಇದ್ದೀನಿ ಅಥವಾ ಇಂಡಿವಿಜುವಲ್ ಹೋಮ್ಸ್ ಅನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆಗ ಯಾವ ರೀತಿಯಾಗಿ ಇಂಟರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್, ಅಲ್ಲಿಂದ ಒಂದು ಸ್ವಲ್ಪ ಹೇಳೋದಾದ್ರೆ. ಸೊ ಇದು ಫ್ಯಾಕ್ಟ್ ಫೈಂಡಿಂಗ್ ಅಂತೀವಿ. ಓಕೆ. ಸೊ ಅವ್ರು ಫೋನ್ ಮಾಡುವಾಗ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೇರ್ ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ಲಿ ಅಟ್ ಒನ್ ಗೋ. ಅಂದರೆ ಅವರು ಹೊಸಬ್ರ ಬೆಂಗಳೂರಿಗೆ, ಅವ್ರದ್ದು ಏನು ಬಡ್ಜೆಟ್ ಇದೆ, ಯಾವ ಟೈಪ್, ಎಷ್ಟು ಜನ ಇದ್ದಾರೆ ಫ್ಯಾಮಿಲಿದಲ್ಲಿ, ಆಲ್ರೆಡಿ ಎಲ್ಲಿ ವಾಸ ಮಾಡ್ತಿದ್ದಾರೆ, ಏನಕ್ಕೆ ಚೇಂಜ್ ಮಾಡ್ತಾ ಇರೋದು. ಸೊ ಕೆಲವೊಂದು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಎಲ್ಲ ನಮ್ಮ ಹತ್ರ ಇರುತ್ತೆ, ಅದೆಲ್ಲ ಕೇಳ್ತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ಫ್ಯಾಕ್ಟ್ ಫೈಂಡಿಂಗ್ ಅಂತೀವಿ. ಆಮೇಲೆ ನಮ್ಗೆ ಅರ್ಥ ಆಗತ್ತೆ, ಓಕೆ ಇದು ಇವ್ರಿಗೆ ಇದು ಅವ್ರು ಕೇಳ್ತಾ ಇರೋದೇ ಬೇರೆ, ಬಟ್ ಅವ್ರಿಗೆ ಬೇಕಾಗಿರೋದೇ ಬೇರೆ. ಕೆಲವೊಬ್ರು ಹೇಳ್ತಾರೆ ನನಗೆ 65 lakhs ಅಲ್ಲಿ 3 bedroom ಬೇಕು, ಈ ಏರಿಯಾದಲ್ಲಿ ಬೇಕು ಅಂತಾರೆ. ಫಸ್ಟ್ ಆಫ್ ಆಲ್ ಏರಿಯಾಗೂ ಬಜೆಟ್ಗೂ ಮ್ಯಾಚ್ ಆಗಲ್ಲ. ಒಂದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಸೆಕೆಂಡ್ಲಿ ಏರಿಯಾ 3 bedroom ಏರಿಯಾನೇ ಕಮ್ಮಿ ಇರುತ್ತೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ನೇ ಜಾಸ್ತಿ ಇರ್ತಾರೆ. ದೆನ್ ವಿ ನೀಡ್ ಟು ಚೇಂಜ್ ದ ಲೊಕೇಶನ್ ಇಟ್ ಸೆಲ್ಫ್. ಐದರ್ ವಿ ನೀಡ್ ಟು ಚೇಂಜ್ ದ ಬಡ್ಜೆಟ್ ಆರ್ ವಿ ನೀಡ್ ಟು ಚೇಂಜ್ ದ ಲೊಕೇಶನ್. ಪ್ರೈಸ್ ಅಂತ ಕಡಿಮೆ ಮಾಡೋಕ್ಕಾಗಲ್ಲ, ಆ ಲೊಕೇಶನ್ ಅಲ್ಲಿ ಎಷ್ಟು ಓಡ್ತಾ ಇದೆಯೋ ಅಷ್ಟೇ ಕೊಡಬೇಕು ಯಾರೇ ಇದ್ರು. ಸೊ ಇದು ಫ್ಯಾಕ್ಟ್ ಫೈಂಡಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈಗ ಎಷ್ಟು ಕ್ವಾಲಿಟಿಯಾಗಿ ನಾವು ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತೀವೋ ಅಷ್ಟು ನಮ್ಮ ಟೈಮ್ ಆಸ್ ಅ ಇಂಡಿಪೆಂಡೆಂಟ್ ಬ್ರೋಕರ್, ನಮ್ಮ ಟೈಮ್ ವಿತ್ ದ ಕಸ್ಟಮರ್ ತುಂಬಾ ಕಡಿಮೆ ಸ್ಪೆಂಡ್ ಮಾಡ್ಬಿಟ್ಟು ಕ್ಲೋಸಿಂಗ್ ಫಾಸ್ಟ್ ಆಗುತ್ತೆ. ಓಹೋ, ಓಕೆ ಓಕೆ. ಸೊ ವಿ ವಿಲ್ ನಾಟ್ ಗೋ ಫಾರ್ ಅ ವಿಚ್ ಹಂಟ್ ಅಂತೀವಿ, ವಿಲ್ ನಾಟ್ ಗೋ ಫಾರ್ ವಾಟ್ ಯು ಕಾಲ್, ಏನೋ ಹೇಳ್ತಾರಲ್ಲ ಗೂಸ್ ಚೇಸ್ ಅಂತೀವಿ, ವಿತೌಟ್ ಕ್ಲೋಸಿಂಗ್ ಎನಿಥಿಂಗ್. ಸೊ ಇದರಲ್ಲಿ ದಿಸ್ ಫ್ಯಾಕ್ಟ್ ಫೈಂಡಿಂಗ್ ವಿ ಡೂ ಇಟ್ ಆನ್ ದ ಫೋನ್. ಸೆಕೆಂಡ್ ರೌಂಡ್ ಆಫ್ ಫ್ಯಾಕ್ಟ್ ಫೈಂಡಿಂಗ್ ಹ್ಯಾಪನ್ಸ್ ಅಟ್ ದ ಸೈಟ್. ನಾವು ಹೇಳ್ತೀವಿ, ಸರಿ ಸರ್ ಆಯ್ತು, ನೀವು ಬನ್ನಿ, ಈ ಲೊಕೇಶನ್ ಬೇಕು, ನಮ್ಗೆ ಒಂದು 2-3 ಆಪ್ಷನ್ ಇದೆ. ಯಾವುದೇ ಲೊಕೇಶನ್ ತಗೊಂಡ್ರು ನಮ್ಮ ಹತ್ರ ಪ್ರಾಪರ್ಟೀಸ್ ಇರ್ತವೆ, ಅಥವಾ ನಮ್ಮ ಏಜೆಂಟ್ ಸರ್ಕಲ್ ಅಲ್ಲಿ ಇರ್ತವೆ. ನಾವು ಫಿಕ್ಸ್ ಮಾಡ್ಕೊಂಡು ಅವರು ಸೈಟ್ ವಿಸಿಟ್ ಅಂತ ಕರ್ಕೊಂಡು ಬರ್ತೀವಿ. ಸೊ ಅಲ್ಲಿ ಅವರು ಸೈಟ್ ಬಂದಾದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರದ್ದು ಆಕ್ಚುಯಲ್ ನೆಸಿಟಿ, ಅವ್ರು ಎಷ್ಟು ಜೆನ್ಯೂನ್ ಆಗಿದ್ದಾರೆ, ಅವ್ರು ಹೇಳಿದ ಟೈಮ್ ಬರ್ತಾರ ಸೈಟ್ಗೆ, ಆ ಕಮಿಟ್ಮೆಂಟ್ ಕೊಡ್ತಾರ. ಬಿಕಾಸ್ ಇದರಲ್ಲಿ ಕಮಿಟ್ಮೆಂಟ್ ಇಸ್ ನಾಟ್ ಓನ್ಲಿ ಟು ಪೇ ದ ಟೋಕನ್ ಅಡ್ವಾನ್ಸ್ ಆರ್ ಕ್ಲೋಸಿಂಗ್ ದ ಡೀಲ್. ಕಮಿಟ್ಮೆಂಟ್ ಇಸ್ ಯು ಪುಟಿಂಗ್ ಯುವರ್ ಟೈಮ್ ಫಸ್ಟ್ ಅಲ್ವಾ. ಆಸ್ ಅ ಬ್ರೋಕರ್ ವಿ ಆರ್ ರೆಡಿ ಟು ಪುಟ್ ದ ಟೈಮ್. ಅದೇ ತರನೇ ಕಸ್ಟಮರ್ ಆಲ್ಸೋ ಶುಡ್ ಬಿ ಕಮಿಟೆಡ್ ಟು ಕಮ್ ಟು ದ ಸೈಟ್ ಆನ್ ಟೈಮ್. ಏನೇ ಇರಲಿ ಎಕ್ಸ್ಕ್ಯೂಸ್ ಇಲ್ಲದೆ ಪೋಸ್ಟ್ಪೋನ್ ಮಾಡದೆ ಬರ್ತಾರ, ಬಂದು ಟೈಮ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾರ, ಪೇಷನ್ಸ್ ಆಗಿ ನೋಡ್ತಾರ, ಅವ್ರು ಏನೇನು ಪ್ರಶ್ನೆ ಕೇಳ್ತಾರ ಆಮೇಲೆ ಸೈಟ್ಗೆ ಬಂದಾದ್ಮೇಲೆ ಅದೆಲ್ಲ ನೀವು ಕರೆಕ್ಟಾಗಿ ಉತ್ತರ ಕೊಟ್ಟು
ಅದು ಒಂದು ಲೆವೆಲ್ಗೆ ಬರುತ್ತೆ. ಅದಾದ ನಂತರ ದೆನ್ ವಿ ವಿಲ್ ಪ್ರೆಸೆಂಟ್ ದ ಎಕ್ಸಾಕ್ಟ್ ಅವ್ರ ರಿಕ್ವೈರ್ಮೆಂಟ್ ಮ್ಯಾಚ್ ಮಾಡೋಕ್ಕೆ ಸೀರಿಯಸ್ ಆಗಿ ಟ್ರೈ ಮಾಡ್ತೀವಿ. ಅದಾದ ನಂತರ ಆಮೇಲೆ ಅದು ಕ್ಲೋಸ್ ಆಗುತ್ತೆ. ಸೊ ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ಗಳಿಗೆ ದಿನದಿಂದ ದಿನಕ್ಕೆ ಡಿಮಾಂಡ್ ಹೆಚ್ಚಾಗ್ತಾನೆ ಇರುತ್ತೆ. ಯಾಕಂತಂದ್ರೆ ಕ್ಲೈಂಟ್ಗಳು ಕೂಡ ಅದೇ ರೀತಿಯಾಗಿ ಬರ್ತಾನೆ ಇರ್ತಾರೆ. ಎಲ್ರಿಗೂ ಕೂಡ ಮನೆ ಬೇಕೇ ಬೇಕು. ಅದರಲ್ಲೂ ಕೂಡ ರೆಸಿಡೆನ್ಷಿಯಲ್ ಬ್ರೋಕರ್ಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ನೀವು ಕೂಡ ಈ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 2 ಗಂಟೆ 50 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಓಕೆ, ಸೊ ಅದಾದ ನಂತರ ಏನೇನು ಟ್ರೈ ಮಾಡ್ತೀರಾ ಅಂತಂದ್ರೆ, ಕೆಲವರು ಹೇಳ್ತಾರೆ ಸೈಟ್ ವಿಸಿಟ್ ಮಾಡ್ತಾರೆ, ಸೊ ಈ ಪ್ರಾಪರ್ಟಿ ಇಷ್ಟ ಆಗುತ್ತೆ, ಕೆಲವರಿಗೆ ಕೆಲವೊಂದು ಪ್ರಾಪರ್ಟಿ ಇಷ್ಟ ಆಗಲ್ಲ, ಅಥವಾ ಅವ್ರ ಬಜೆಟಿಗೆ ಸೆಟ್ ಆಗಲ್ಲ, ಅಥವಾ ಲೊಕ್ಯಾಲಿಟಿ ಸೆಟ್ ಆಗಲ್ಲ. ಸೊ ಅದಾದ ನಂತರ ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಂದ್ರೆ, ನಿಮಗೆ ಆ ಲೀಡ್ಸ್ ಅನ್ನ ಬಿಡ್ಲೇಬಾರ್ದು, ಅದನ್ನ ಸಸ್ಟೈನ್ ಮಾಡಬೇಕು ಕ್ಲೋಸರ್ ತನಕ ಅಂತಂದ್ರೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ ಆ ಟೈಮಲ್ಲಿ? ಸರ್, ಇದು ಬಂದ್ಬಿಟ್ಟು ನಾನು ಅವಾಗಲೇ ಹೇಳಿದೆ, ಇದು ವಿ ನೀಡ್ ಟು ಪುಟ್ ಆಲ್ ದೀಸ್ ಸಚ್ ಲೀಡ್ಸ್ ಇನ್ CRM. ಒಂದು ಸಿಸ್ಟಮ್ ಪ್ರಾಸೆಸ್ ಅಂತ ಇಟ್ಕೋಬೇಕು. ಈಗ CRM ಇಲ್ಲದೆ ಇದ್ರೂ ಎಕ್ಸೆಲ್ ಶೀಟ್ ಎಲ್ಲರಿಗೂ ಬರುತ್ತೆ. ಎಕ್ಸೆಲ್ ಅಲ್ಲಿ ಮಾಡ್ಕೋಬೇಕು. ಎಕ್ಸೆಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ನೋಟ್ ಪ್ಯಾಡೋ ಒಂದು ಡೈರಿನೋ ನೀವು ಬರೆದು ಇಟ್ಕೋಬೇಕು. ಸೊ ಇದೆಲ್ಲ ನೀವು ಫಾಲೋ ಅಪ್. ವಿ ಸೇ ಇಂಗ್ಲಿಷಲ್ಲಿ ಒಂದು ಪ್ರಾವರ್ಬ್ ಇದೆ, ಫಾರ್ಚೂನ್ಸ್ ಆರ್ ಮೇಡ್ ಇನ್ ದ ಫಾಲೋ ಅಪ್ಸ್. ನೀವು ಎಷ್ಟು ಫಾಲೋ ಅಪ್ಸ್ ಮಾಡ್ತೀರೋ ಅಷ್ಟು ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ರಿಯಲ್ ಎಸ್ಟೇಟ್ ಇಸ್ ಒನ್ ಥಿಂಗ್ ವೇರ್ ಇಟ್ ಡಸಂಟ್ ಕ್ಲೋಸ್ ಓವರ್ ನೈಟ್. ಟೈಮ್ ಬೇಕು. ನಾನು ಓವರ್ ನೈಟ್ ಸುಮಾರು ಯೂಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಬಿಕಾಸ್ ಎವ್ರಿಬಡಿ ಥಿಂಕ್ಸ್ ದಟ್ ದೇ ಕ್ಯಾನ್ ಬಿಕಮ್ ಮಿಲಿನಿಯರ್ by starting a real estate business. It doesn't happen like that. And especially independent brokers, they should know that it takes a lot. It takes a lot of years to get stabilized, then make money. Okay. So idinalli to answer your question, to follow up, yes, Excel sheet or CRM is very important. Now ನಮ್ಮ ಕಡೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. Any buyer who is in the range of below 1 crore, between say 70 lakhs to 95 lakhs ಅಂತ ಅನ್ಕೊಳ್ಳಿ, their decision making time is 180 days. ಅಂದ್ರೆ 6 months ಫ್ರಮ್ ದ ಪಾಯಿಂಟ್. ನಿಮ್ಮ ಹತ್ರ ಹೇಳಿರ್ಬೋದು, ಇಲ್ಲಿ ನಮಗೆ ಈ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಬೇಕು, ಈ ಬಜೆಟ್ 90 lakhs ನಮ್ಮ ಬಜೆಟ್ ಅಂತ ಹೇಳಿದ್ರೆ, ಅಲ್ಲಿಂದ ಹಿಡಿದು 6 months ಅವ್ರ ಡಿಸಿಷನ್ ಟೇಕಿಂಗ್ ಟೈಮ್. ಅಲ್ಲಿ ತನಕ ನೀವು ಅವ್ರ ಹತ್ರ ಫಾಲೋ ಅಪ್ ಅಲ್ಲಿ ಇರಬೇಕು, ಟಚ್ ಅಲ್ಲಿ ಇರಬೇಕು, ಏನೇನು ಗ್ರೀಟಿಂಗ್ ಮಾಡಬೇಕು ಎಲ್ಲ ಮಾಡಬೇಕು. ಅದರಲ್ಲಿ ನೀವು ಏನು ನ್ಯೂ ಪ್ರಾಪರ್ಟಿ ಬರುತ್ತೋ ಅದೆಲ್ಲ ಅವ್ರಿಗೆ ವಿಷಯ ಕೊಡ್ತಾನೆ ಇರಬೇಕು. ಅದಾದ ನಂತರ ಕ್ಲೋಸ್ ಆಗತ್ತೆ ಅದು. ಓಕೆ, ಈಗ ಸೈಟ್ ವಿಸಿಟ್ ಮಾಡುವಾಗ ಒಂದು ಮುಖ್ಯವಾಗಿ ಬ್ರೋಕರ್ ನೆನ್ಪಿಟ್ಕೊಳ್ಬೇಕಾದ ಅಂಶಗಳು ಯಾವ, ಅವ್ರಿಗೆ ಯಾವ ಪಾಯಿಂಟ್ ಅನ್ನ ಹೇಳಿದ್ರೆ ಅವರಿಗೆ ಹೈಲೈಟ್ ಆಗುತ್ತೆ, ಅಥವಾ ಸ್ವಲ್ಪ ಕ್ಲೈಂಟ್ಗೆ ಇಮ್ಯಾಜಿನೇಷನ್ ಬರೋದಿರ್ಬೋದು, ಅಥವಾ ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಥಾಟ್ ಬರುತ್ತೆ ಅಂತ ಹೇಳ್ಬೋದು? ಸರ್, ಸೈಟ್ ವಿಸಿಟ್ ಅಲ್ಲಿನೇ ಮ್ಯಾಜಿಕ್. ಆಲ್ ದ ಥಿಂಗ್ಸ್ ಹ್ಯಾಪನ್ಸ್. ಸೈಟ್ ವಿಸಿಟ್ ಬಂದ್ಬಿಟ್ರೆ 50% ಕ್ಲೋಸ್ ಅಂತ ಅನ್ಕೊಳ್ಳಿ. ಅಷ್ಟು ಟೈಮ್ ತಗೊಂಡ್ ಬರ್ತಾರೆ ಅವರು ಬೈಯರ್ಸು. ಅಷ್ಟೆಲ್ಲ ಕೆಲಸ ಎಲ್ಲ ಬಿಟ್ಟು ಬರ್ತಾರೆ, ಅಥವಾ ಫ್ಯಾಮಿಲಿ ಜೊತೆ ಬರ್ತಾರಂದ್ರೆ ದೇ ಆರ್ ವೆರಿ ಸೀರಿಯಸ್, ದೇ ಆರ್ ವೆರಿ ಜೆನ್ಯೂನ್, ದೇ ಹ್ಯಾವ್ ಅ ರಿಕ್ವೈರ್ಮೆಂಟ್. ಓಕೆ. ಅಂಡ್ ಸೆಕೆಂಡ್ಲಿ, ಆಸ್ ಅ ಹ್ಯೂಮನ್ ಬೀಯಿಂಗ್, ಇಫ್ ಐ ವಾಂಟೆಡ್ ಟು ಬೈ ಸಮಥಿಂಗ್, ಐ ವಾಂಟೆಡ್ ಟು ಹಿಯರ್ ಗುಡ್ ಥಿಂಗ್ಸ್ ಅಬೌಟ್ ದಟ್. ಅವ್ರಿಗೆ ಪದೇ ಪದೇ ನೀವು ಹೇಳಬೇಕು, ಸರ್ ಲೊಕೇಶನ್ ಚೆನ್ನಾಗಿದೆ, ಸರ್ ಜಾಗ ತುಂಬಾ ಚೆನ್ನಾಗಿದೆ, ಚಿನ್ನ ತರ ಇದೆ, ಬಿಟ್ರೆ ಹೋಗ್ಬಿಡುತ್ತೆ, ಈ ತರ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಸಿಗಲ್ಲ, ಈ ತರ 100% ವಾಸ್ತು ಇರೋದು ಮನೆ ಸಿಗಲ್ಲ. ಸೊ ದೇ ವಾಂಟ್ ಹಿಯರ್ ದಟ್. ಅಫ್ಕೋರ್ಸ್ ನೀವು ಇಲ್ಲದೆ ಇರೋದು ನೀವು ಹೇಳ್ಬಾರ್ದು. ಯು ಕ್ಯಾನಾಟ್ ಮಿಸ್ಲೀಡ್. ಏನಿದೆಯೋ ಅದು ಪದೇ ಪದೇ ನೀವು ಹೇಳಬೇಕು. ನೀವು ಹೇಳಿದ್ರೆ ಅವರು ಮೈಂಡ್ಗೆ ಸೆಟ್ ಆಗತ್ತೆ ಅದು. ದೇ ವಿಲ್ ಯು ಆರ್ ಓನ್ಲಿ ಹೆಲ್ಪಿಂಗ್ ದೆಮ್ ಟು ಡಿಸೈಡ್. ಸಿ, ಎವ್ರಿಬಡಿ ನೀಡ್ಸ್ ಅ ಹೆಲ್ಪ್ ಇನ್ ಡಿಸಿಷನ್. ಅದು ನೀವು ಸೇಲ್ಸ್ ಅಲ್ಲಿ ಅದು ನೀವು ಮಾಡಬೇಕು. ಈಗ ಸಾಮಾನ್ಯವಾಗಿ ರೆಸಿಡೆನ್ಸ್ ಅಂತ ಪಾರ್ಟ್ ಬಂದ್ರೆ ಅದರಲ್ಲಿ ಮುಖ್ಯವಾಗಿ ಏನ್ ಬರುತ್ತೆ ಅಂತಂದ್ರೆ ವಾಸ್ತು ಪ್ರಕಾರ ಬೇಕು ಅಂತ. ಸೊ ಆ ರಿಕ್ವೈರ್ಮೆಂಟ್ ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀವಿ, ಅಥವಾ ಮ್ಯಾಕ್ಸಿಮಮ್ ರಿಕ್ವೈರ್ಮೆಂಟ್ ವಾಸ್ತು ಪ್ರಕಾರ ಏನಂತ ಬರುತ್ತೆ ನಿಮ್ಗೆ ನಾರ್ಮಲ್ ಆಗಿ? ಸರ್, ಎಲ್ಲರಿಗೂ ಈಸ್ಟ್ ಫೇಸಿಂಗ್ ಬೇಕು, ನಾರ್ತ್ ಫೇಸಿಂಗ್ ಬೇಕು, 100% ವಾಸ್ತುನೇ ಬೇಕು. ಸರ್, ವಾಸ್ತು ಇಸ್ ಸಬ್ಜೆಕ್ಟಿವ್. ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ವಿ ಕೆನಾಟ್, ಆಸ್ ಅ ಬ್ರೋಕರ್, ವಿ ಕೆನಾಟ್ ಅಸ್ಯೂಮ್ ದಟ್ ಇವ್ರಿಗೆ ಸೆಟ್ ಆಗಲ್ಲಪ್ಪ ಅದು ವಾಸ್ತುಗೆ, ತೋರ್ಸೋದೇ ಬೇಡ, ಪ್ರಾಪರ್ಟಿ ಬಗ್ಗೆ ಮಾತಾಡೋದೇ ಬೇಡ ಅಂತ ಬಿಟ್ಬಿಟ್ರೆ ವ್ಯವಹಾರ ಲಾಸ್ ಆಗುತ್ತೆ. ನೀವು ಏನೇ ಇದ್ರೂ ಅವ್ರು ಫಸ್ಟ್ ಕರ್ಕೊಂಡು ಬಂದು ತೋರಿಸ್ಬೇಕು, ಅವ್ರು ಫಸ್ಟ್ ಲೈಕ್ ಆಗಬೇಕು. ಅವ್ರದೇ ವಾಸ್ತು ಕನ್ಸಲ್ಟೆಂಟ್ ಇರ್ತಾರೆ, ಅರ್ಧಂಬರ್ಧ ವಾಸ್ತು ಇವರೇ ಹೇಳ್ತಾರೆ, ಆಮೇಲೆ ಅವ್ರು ವಾಸ್ತು ಕನ್ಸಲ್ಟೆಂಟ್ ಬಂದ್ರೆ ಅವ್ರು ಬೇರೆ ಏನಾದ್ರು ಒಂದು ಹೇಳ್ತಾರೆ. ಅದೆಲ್ಲ ದಟ್ ಈಸ್ ನೆಕ್ಸ್ಟ್, ದಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ವಾಟ್ ಈಸ್ ಇನ್ ಅವರ್ ಕಂಟ್ರೋಲ್? ನಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ, ಬೈಯರ್ ಇದ್ದಾರೆ, ಅವ್ರಿಗೆ ನಾವು ಏನು ಇನ್ಫಾರ್ಮೇಶನ್ ಕೊಡಬೇಕು, ನಮ್ಮ 100% ಪ್ರಯತ್ನ ನಾವು ಮಾಡಬೇಕು. ಸೈಟ್ ವಿಸಿಟ್ ಮಾಡಿಸ್ಬೇಕು, ಹೋಮ್ ಟೂರ್ ಕೊಡಬೇಕು, ಅದರ ಬಗ್ಗೆ ಏನು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ಏನೇನು ವಿಚಾರ ಇದೆಯೋ ಅದೆಲ್ಲ ಹೇಳಬೇಕು. ಅದ ನಂತರ ಇದೆಲ್ಲ ಇರೋದು, ಇದೆಲ್ಲ ಕಾಸ್ಮೆಟಿಕ್, ಅದೆಲ್ಲ ಅವ್ರ ಇಷ್ಟ. ಅವ್ರವರು ಈಗ ಒಬ್ಬರಿಗೆ ಈಸ್ಟ್ ಫೇಸಿಂಗೇ ಬೇಕು, ಇನ್ನೊಬ್ರು ಬರ್ತಾರೆ ನನಗೆ ಸೌತೆ ಆಗೋದು,
ಅದೆಲ್ಲ ಅದಕ್ಕಾಗಿ ನಾನು ಈಸ್ಟ್ ಮಾತ್ರನೇ ಮಾರ್ತೀನಿ ಅಂತ ಒಬ್ಬ ಬ್ರೋಕರ್ ಬಂದ್ರೆ ಸೌತ್ ಫೇಸಿಂಗ್ ಎಲ್ಲ ಬಿಟ್ಬಿಡ್ತಾರೆ ಆಮೇಲೆ ಒಳ್ಳೆ ಸೊ ವಿ ಕ್ಯಾನಾಟ್ ಗೋ ಲೈಕ್ ದಟ್. ಓಕೆ, ಅಂದ್ರೆ ಕೆಲವರಿಗೆ ಆ ಪ್ರಿಮೈಸಸ್ ಇಷ್ಟ ಆಗ್ಬೋದು, ಆ ಟೈಮಲ್ಲಿ ವಾಸ್ತು ಜೊತೆ ಕಾಂಪ್ರಮೈಸ್ ಕೂಡ ಮಾಡ್ಕೋಬಹುದು, ಆ ಚಾನ್ಸಸ್ ಇರುತ್ತೆ. ಅಂದ್ರೆ ಅದೆಲ್ಲ ನಮ್ಮ ಸೈಟ್ ವಿಸಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಸ್, ಬಟ್ ಒನ್ ಥಿಂಗ್, ಆಸ್ ಅ ಇಂಡಿಪೆಂಡೆಂಟ್ ಬ್ರೋಕರ್ ವಾಸ್ತು ಬಗ್ಗೆ ಗೊತ್ತಿರಬೇಕು. ಅಂದ್ರೆ ನಾಲೆಜ್ ಇರಬೇಕು, ಒಂದು ಹಂತಕ್ಕೆ ನಾಲೆಜ್ ಇರಬೇಕಾಗುತ್ತೆ. ಓಕೆ, ನಾಟ್ ಓನ್ಲಿ ವಾಸ್ತು ಸರ್. ಆಸ್ ಅನ್ ಇಂಡಿಪೆಂಡೆಂಟ್ ಬ್ರೋಕರ್ ಯು ಶುಡ್ ಹ್ಯಾವ್ ದ ನಾಲೆಜ್ ಆಫ್ ವಾಸ್ತು, ಯು ಶುಡ್ ಹ್ಯಾವ್ ದ ನಾಲೆಜ್ ಆಫ್ ಅಡ್ವೊಕೇಟ್, ಪ್ರಾಪರ್ಟಿ ಡಾಕ್ಯುಮೆಂಟ್ ನೋಡಕ್ ಗೊತ್ತಿರಬೇಕು, ಯಾವ ಆರ್ಡರ್ ಅಲ್ಲಿ ನೋಡ್ಬೇಕು ಅಂತ ಗೊತ್ತಿರಬೇಕು. ಯು ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಆಡಿಟಿಂಗ್, ಟ್ಯಾಕ್ಸೇಷನ್ ಬಗ್ಗೆ ನಾನು ಹೇಳಿದೆ, ಟ್ಯಾಕ್ಸೇಷನ್ ಬಗ್ಗೆನೂ ಗೊತ್ತಿರಬೇಕು. ದೆನ್ ಯು ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಅ ಕಾಂಟ್ರಾಕ್ಟರ್, ಒಂದು ಇಂಜಿನಿಯರ್ ಮನೆ ಕಟ್ಟುವಾಗ ಏನೇನು ಮೆಟೀರಿಯಲ್ ಯೂಸ್ ಮಾಡಿದಾನೆ, ಅದನ್ನು ಏನ್ ಮೆಟೀರಿಯಲ್ ಅದು ಆ ನಾಲೆಜ್ನು ಬೇಕು. ಒಂದು ಆರ್ಕಿಟೆಕ್ಚರಲ್ ಡಿಸೈನಿಂಗ್ ನಾಲೆಜ್ ಬೇಕು. ಸೊ ಇದೆಲ್ಲ ಬಂದ್ರೆ ಈಸ್ ಅನ್ ಇಂಡಿಪೆಂಡೆಂಟ್ ಬ್ರೋಕರ್. ಇಟ್ಸ್ ನಾಟ್ ಅ ಈಸಿ ಜಾಬ್. ರೈಟ್. ಈಗ ಒಂದು ಸೆಲ್ಲರ್ ಅಥವಾ ಬೈಯರ್ ಇರ್ತಾರೆ ಸರ್, ಅವ್ರು ಏನ್ ಮಾಡ್ತಾರೆ, ನಿಮ್ಮ ಹತ್ರ ಒಂದು ಸೆಲ್ ಮಾಡಿರ್ತಾರೆ ಅಥವಾ ಬೈ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಬೈ ಮಾಡ್ಬೇಕಾದ್ರೂ ನಿಮ್ಮ ಹತ್ರನೇ ಬರ್ಬೇಕು ಅವರು. ಸೊ ಆ ಒಂದು ಸರ್ವಿಸ್ ಅನ್ನು ಜಸ್ಟಿಫೈ ಮಾಡೋದಂದ್ರೆ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಏನ್ ಮೆನ್ಷನ್ ಮಾಡಬೇಕು ಅಂತ. ಸೊ ಅದು ದಟ್ ಓನ್ಲಿ ಸ್ಪೀಕ್ಸ್ ಅಬೌಟ್ ಯುವರ್ ಹಾನೆಸ್ಟಿ. ನೀವು ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಆಸ್ ಅ ಟು ವಿನ್ ಇಸ್ ಕಸ್ಟಮರ್, ನೀವು ಏನೇನೋ ಮಾಡಿದ್ರಿ, ಯು ಹವ್ ಬಿನ್ ಸೋ ಹಾನೆಸ್ಟ್, ಯು ಆರ್ ನಾಟ್ ಬೀಯಿಂಗ್ ಗ್ರೀಡಿ, ಯು ಆರ್ ನಾಟ್, ಯು ಆರ್ ಒನ್ ಹಿಸ್ ಟ್ರಸ್ಟ್. ಅದು ನೀವು ಮೇಂಟೈನ್ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಅವ್ರು ವಾಪಸ್ ಬರ್ತಿದ್ದಾರೆ. ಸೇಮ್ ಇದು ಟ್ರಾನ್ಸಾಕ್ಷನ್ ಅಲ್ಲಿ ಯು ಆರ್ ಮೇಂಟೈನಿಂಗ್ ದ ಸೇಮ್ ಥಿಂಗ್. ಫಸ್ಟ್ ಅಂದ್ರೆ ಕಸ್ಟಮರ್ ಬೆನಿಫಿಟ್. ವಾಟ್ ವಿ ಸೇ ಇನ್ ಅವರ್ ಏಜೆನ್ಸಿ ಇಸ್ ಕಸ್ಟಮರ್ ಫಸ್ಟ್, ಅಹೆಡ್ ಆಫ್ ಆಲ್ ಅಂತೀವಿ. ಅಂದ್ರೆ ಎಲ್ಲಕ್ಕೂ ಮುಂಚೆ ಕಸ್ಟಮರ್ ಬೆನಿಫಿಟ್ ನಾವು ಕೊಡಬೇಕು. ಕಸ್ಟಮರ್ ಇಫ್ ಈ ಟೇಸ್ಟ್ ಇಸ್ ದ ಬೆನಿಫಿಟ್ಸ್, ದೆನ್ ಈಸ್ ಗೋಯಿಂಗ್ ಟು ಅಗೇನ್ ಅಂಡ್ ಅಗೇನ್ ಕಮ್ ಬ್ಯಾಕ್ ಟು ಯು. ಸೊ ದಟ್ ಈಸ್ ದ ಪ್ಯಾರಮೌಂಟ್. ನಮ್ ಬೆನಿಫಿಟ್ ಲೇಟರ್, ಫಸ್ಟ್ ಇಸ್ ಕಸ್ಟಮರ್ ಬೆನಿಫಿಟ್. ಈಗ ಸಾಮಾನ್ಯವಾಗಿ ನಿಮ್ಗೆ ಒಂದು ಎನ್ಕ್ವೈರಿ ಬರುತ್ತೆ, ಎನ್ಕ್ವೈರಿ ಬಂದು ನೀವೆಲ್ಲ ಡೀಟೇಲ್ಸ್ ಅನ್ನು ಹೇಳ್ತೀರಾ, ಅವ್ರ ರಿಕ್ವೈರ್ಮೆಂಟ್ ಕೂಡ ತಿಳಿತಿದೆ. ಅದಾದ ನಂತರ ಈ ಒಂದು ಬೈಯರ್ ಇರ್ತಾರೆ ಅಥವಾ ಸೆಲ್ಲರ್ ಇರ್ತಾರೆ, ಅವರಿಗೆ ಆ ಡಾಕ್ಯುಮೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದು ಅಥವಾ ಅವರಿಗೆ ಒಂದು ಡಾಕ್ಯುಮೆಂಟ್ ಅನ್ನು ಖಂಡಿತವಾಗಿ ಚೆಕ್ ಮಾಡೋದು ಕೇಳ್ತಾರೆ. ಸೊ ಅದು ಯಾವ ಹಂತದಲ್ಲಿ ಮಾಡ್ಬೇಕಾಗತ್ತೆ ಸರ್? ಈಗ ಡಾಕ್ಯುಮೆಂಟ್ ನಾವು ಆ ಥರ ಡಿಸ್ಟ್ರಿಬ್ಯೂಟ್ ಮಾಡಂಗಿಲ್ಲ ನಾವು. ಕೆಲವರಿಗೆಲ್ಲ ಡಾಕ್ಯುಮೆಂಟ್ ನಾವು ಕೊಡಲ್ಲ. ಆ ಡಾಕ್ಯುಮೆಂಟ್ ಯಾವಾಗ ಕೊಡ್ತೀವಿ ಅಂದ್ರೆ, ಈಗ ಅವ್ರ ಸೈಟ್ ವಿಸಿಟ್ ಆಗಿದೆ, ಅವರು ರೇಟ್ ನೆಗೋಷಿಯೇಷನ್ ಆಗಿದೆ, ಮಿಕ್ಕಿತ್ತು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಎಸ್ ಆಗಿದೆ ಇಬ್ಬರಿಗೂ, ಬೈಯರ್ ಸೆಲ್ಲರ್ಗೂ. ಆಮೇಲೆ ಅವರು ಬೈಯರ್ ಕಮಿಟ್ಮೆಂಟ್ ಕೊಡ್ತಾರೆ, ಪರವಾಗಿಲ್ಲ ನಾನು ತಗೊಳ್ತೀನಿ, ಇಷ್ಟು ದಿನದಲ್ಲಿ ನಾನು ಮಾಡ್ಕೊಳ್ತೀನಿ ಅಂತ. ಅವರು ಹೆಂಗ್ ಪ್ರೂವ್ ಮಾಡ್ತಾರೆ ಅಂದ್ರೆ, ಒಂದು ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತಾರೆ. ಡಿಪೆಂಡ್ಸ್ ಆನ್ ಬೈಯರ್ ಟು ಸೆಲ್ಲರ್. 5,000 ಇರ್ಬೋದು, 50,000 ಇರ್ಬೋದು, 5 ಲಕ್ಷ ರೂಪಾಯಿನೂ ಇರ್ಬೋದು. ಅದು ಕೊಟ್ಟಾದ ಮೇಲೆ ನಾವು ಡಾಕ್ಯುಮೆಂಟ್ ಕೊಡ್ತೀವಿ. ಡಾಕ್ಯುಮೆಂಟ್ ಅನ್ನೋದು ಏನು ಒರಿಜಿನಲ್ ಅಂತ ಕೊಡಲ್ಲ, ನಾವು ಕೊಡೋದು ಫೋಟೋ ಕಾಪೀಸ್. ಆ ಫೋಟೋ ಕಾಪೀಸ್ ಇಟ್ಕೊಂಡು ಮಿಸ್ಯೂಸ್ ಮಾಡ್ಬೋದು. ಅವ್ರು ಏನ್ ಮಾಡ್ತಾರೆ, ಕೆಲವೊಬ್ರು ಬೈಯರ್ ಅಂತ ಬರ್ತಾರೆ, ಬಟ್ ದೇ ಆರ್ ರೀಸೆಲ್ಲರ್ಸ್. ದೇ ವಾಂಟ್ ಟು ರೀಸೆಲ್ ದ ಪ್ರಾಪರ್ಟಿ, ಫ್ಲಿಪ್ ಇಟ್ ಇನ್ ದ ಮಾರ್ಕೆಟ್. ಫ್ಲಿಪ್ಪರ್ ಅಂತೀವಿ, ಫ್ಲಿಪ್ ಇಟ್ ಇನ್ ದ ಮಾರ್ಕೆಟ್ ಫಾರ್ ಅ ಹೈಯರ್ ಪ್ರಾಫಿಟ್. ಆ ಥರ ನಾವು ಓಕೆ, ಅದು ಬಿಸ್ನೆಸ್ ಆಂಗಲ್ ಅಲ್ಲಿ ಇಫ್ ನೋಯಿಂಗ್ಲಿ ವಿ ಆರ್ ಎಂಗೇಜಿಂಗ್ ವಿತ್ ಸಂಬಡಿ, ಇಟ್ ಇಸ್ ಫೈನ್. ಬಟ್ ದೇ ಕೆನಾಟ್ ಪೋಸ್ ಆಸ್ ಅ ಬೈಯರ್ಸ್ ಅಂಡ್ ಡೂ ದಿಸ್. ಸೊ ಅದಕ್ಕೇ ಡಾಕ್ಯುಮೆಂಟ್ ಕೊಡಲೇಬಾರ್ದು. ಡಾಕ್ಯುಮೆಂಟ್ ಇಸ್ ವೆರಿ ವೆರಿ ಸೆನ್ಸಿಟಿವ್. ಅದು ಯಾವಾಗ್ಲೂ ಒಂದು ಕಂಟ್ರೋಲ್ಡ್ ಫ್ಯಾಷನ್ ಅಲ್ಲಿ ನಾವು ಇಟ್ಕೋಬೇಕು. ಡೀಲ್ ಕ್ಲೋಸ್ ಆದ್ಮೇಲೆ, ನಾನು ಹೇಳಿದೆ ಆವಾಗಲೇ, ಲೆಟರ್ ಆಫ್ ಇಂಟೆಂಟ್ ಅಂತ ಟೈಪ್ ಮಾಡಿ ನಾವು ಸೈನ್ ತಗೊಳ್ತೀವಿ ಇಬ್ಬರು ಕಡೆನೂ, ಬೈಯರ್ ಸೆಲ್ಲರ್ ಅಂಡ್ ಬ್ರೋಕರ್ ಬಿಕಮ್ಸ್ ಅ ವಿಟ್ನೆಸ್. ಅದು ತಗೊಂಡಾದ್ಮೇಲೆ ಡಾಕ್ಯುಮೆಂಟ್ ಎಕ್ಸ್ಚೇಂಜ್ ಆಗುತ್ತೆ. ಅದು ಸೈನ್ ಆದ್ಮೇಲೆ ಅವರು ಟೋಕನ್ ಅಡ್ವಾನ್ಸ್ ಕೊಡ್ತಾರೆ, ಇವರು ಡಾಕ್ಯುಮೆಂಟ್ ಕೊಡ್ತಾರೆ. ಡಾಕ್ಯುಮೆಂಟ್ ತಗೊಂಡು ಹೋಗ್ತಾರೆ, ಅವರು ಅಡ್ವೊಕೇಟ್ ಹತ್ರ ತೋರಿಸ್ತಾರೆ. 7 days ಅಥವಾ 15 days ಅಲ್ಲಿ ವಾಪಸ್ ಬರ್ತಾರೆ. ಸರ್ ಎಲ್ಲ ಸರಿ ಇದೆ, ಮುಂದಕ್ಕೆ ಹೋಗೋಣ ಅಂತಾರೆ. ಅಥವಾ ಇಲ್ಲ ಸರ್, ಈ ಡಾಕ್ಯುಮೆಂಟ್ ಆಗೋದೇ ಇಲ್ಲ, ಪ್ರಾಪರ್ಟಿ ಆಗೋದೇ ಇಲ್ಲ ಅಂತ ವಾಪಸ್ ಕೊಡ್ತಾರೆ, ಟೋಕನ್ ಅಡ್ವಾನ್ಸ್ ವಾಪಸ್ ಇಸ್ಕೊಳ್ತಾರೆ. ಬಟ್ ದಿಸ್ ಇಸ್ ಹೌ ಇಟ್ ಇಸ್ ಡನ್. ಓಕೆ. ಸೊ ಈಗ ಟೋಕನ್ ಅಡ್ವಾನ್ಸ್ ಕೊಟ್ಟ ಮೇಲೆ ಇದೊಂದು ಸಾಕಷ್ಟು ಜನರಿಗೆ ಇರುವಂತ ಪ್ರಶ್ನೆ ಅಂತಂದ್ರೆ, ಅದನ್ನ ವಾಪಸ್ ಕೇಳಬಹುದಾ ಅಥವಾ ಕೊಡಬಹುದಾ ಅನ್ನೋ ಮ್ಯಾಟರ್ ಇದೆ. ಅದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಸರ್? ಈಗ ಟೋಕನ್ ಅಡ್ವಾನ್ಸ್ ಡೆಫಿನೆಟ್ಲಿ ವಾಪಸ್ ಕೇಳಲೇಬೇಕು. ಸಪೋಸ್ ವಿ ಆರ್ ಗಿವಿಂಗ್ ಎ ಪ್ರಿಸ್ಕ್ರೈಬ್ ಟೈಮ್. ಸೆಲ್ಲರ್ ಬಂದ್ಬಿಟ್ಟು ಒಂದು ಟೈಮ್ ಕೊಟ್ಟಿರ್ತಾರೆ, 7 ವರ್ಕಿಂಗ್ ಡೇಸ್ ಅಥವಾ 10 ವರ್ಕಿಂಗ್ ಡೇಸ್ ಒಳಗಡೆ ನೀವು ಬಂದ್ಬಿಡಿ ಸರ್, ನಿಮಗೆ ಡಾಕ್ಯುಮೆಂಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಾನು ಟೋಕನ್ ಅಡ್ವಾನ್ಸ್ ಕೊಡ್ತೀನಿ. ಬಟ್ ಬೇರೆ ನಾನು ಸುಮ್ಮನೆ ಬ್ಯಾಕ್ಔಟ್ ಆಗಬೇಕು ಅಂದ್ರೆ ಇಟ್ ಇಸ್ ಅ ವೇಸ್ಟ್ ಆಫ್ ಟೈಮ್ ಟು ಎವ್ರಿಬಡಿ. ಈಗ ಎಲ್ಲ ಒಪ್ಕೊಂಡಾದ್ಮೇಲೆ ಇಲ್ಲ ಸರ್ ಬೇರೆನೋ ಪ್ರಾಪರ್ಟಿ ಸಿಕ್ಬಿಡುತ್ತೆ, ಇಲ್ಲ ನಾನು ಡ್ರಾಪ್ ಮಾಡ್ಬಿಟ್ಟಿದ್ದೀನಿ ಐಡಿಯಾ ಅಂದ್ರೆ, ಸುಮ್ಮನೆ ಬಂದು ನೋಡ್ಬಿಟ್ಟು ಪ್ರಾಪರ್ಟಿ ನೋಡ್ಬಿಟ್ಟು ಸುಮ್ಮನೆ ನೆಗೋಷಿಯೇಷನ್ ಮೀಟಿಂಗ್ ತೊಗೊಂಡ್ಬಿಟ್ಟು ಎಲ್ಲ ಟೈಮು ಹಾಲ್ ಹಾಕ್ಬಿಟ್ಟು ಒಂದು ನಾಮಿನಲ್ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ವಾಪಸ್ ಕೇಳಿದ್ರೆ ಅದು ಹೆಂಗೆ? ಅದು ದಟ್ ನೀಡ್ಸ್ ಟು ಬಿ ಪೀನಲೈಸ್ಡ್. ಅದಕ್ಕೆ ಟೋಕನ್ ಅಡ್ವಾನ್ಸ್ ಯಾರು ವಾಪಸ್ ಕೊಡಲ್ಲ.
ಬಟ್ ಡಾಕ್ಯುಮೆಂಟೇಶನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ನಿಮ್ಮ ಡಾಕ್ಯುಮೆಂಟ್ ಸರಿ ಹೋಗೋದೇ ಇಲ್ಲ ರೀ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ವಾಪಸ್ ಕೊಟ್ಟರೆ ಟೋಕನ್ ಅಡ್ವಾನ್ಸ್ ವಾಪಸ್ ಇಸ್ಕೊಳ್ಳೇಬೇಕು. ಅದು ಕೊಡಲೇಬೇಕು, ಸೆಲ್ಲರ್ ಜವಾಬ್ದಾರಿ. ಈಗ ಸಾಮಾನ್ಯವಾಗಿ ಎಲ್ಲ ಒಂದು ಡೀಟೇಲ್ಸ್ ಅನ್ನು ಮಾಡ್ತೀರಾ ಅಥವಾ ನೀವು ಅವ್ರಿಗೆ ಶೇರ್ ಮಾಡ್ತೀರಾ? ನಿಮ್ಮ ಬಳಿ ಬರ್ತಾರೆ ಅವರು, ಈ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಬೈ ಮಾಡಬೇಕು ಅಂತ. ಬೈ ಮಾಡಬೇಕಾದ್ರೆ ಯಾರು ಕೂಡ ನೀವು ಹೇಳಿದ ರೇಟಿಗೆ ಖಂಡಿತವಾಗಿ ಅಥವಾ ಸೆಲ್ಲರ್ ಹೇಳಿದ ರೇಟಿಗೆ ಖಂಡಿತವಾಗಿ ಇದು ಮಾಡೋದಿಲ್ಲ. ಸೆಲ್ಲರ್ದೊಂದು ರೇಟ್ ಇರುತ್ತೆ, ಬೈಯರ್ದೊಂದು ರೇಟ್ ಇರುತ್ತೆ. ಆಗ ಒಂದು ರೋಲ್ ಇಂಪಾರ್ಟೆಂಟ್ ಆಗೋದು, ಒಂದು ನಮ್ಮ ಬ್ರೋಕರ್ದು ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಯಾವ ರೀತಿಯಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಬೈಯರ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಲರ್ ಇವ್ರದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ನಾನು ಆವಾಗಲೇ ಹೇಳಿದೆ, ನೆಗೋಷಿಯೇಷನ್ ಇಸ್ ಅ ಬಿಗ್ ಸಬ್ಜೆಕ್ಟ್. ಕರೆಕ್ಟ್. ನೆಗೋಷಿಯೇಷನ್ ಅಲ್ಲಿ ಪ್ರೈಸ್ ಮಾತ್ರನೇ ನೆಗೋಷಿಯೇಟ್ ಮಾಡ್ತೀವಿ ಅಂದ್ರೆ ನಾವು ಅನ್ಕೊಂಡ್ರೆ ಅದು ತಪ್ಪೋದು. ನೆಗೋಷಿಯೇಷನ್ ಅಂದ್ರೆ ಬೇರೆ 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 ತರನೂ ಇರುತ್ತೆ ಟರ್ಮ್ಸ್. ಕೆಲವೊಂದೆಲ್ಲ ನಾನ್ ನೆಗೋಷಿಯಬಲ್ ಇರುತ್ತೆ. ಪ್ರೈಸ್ ಇಸ್ ಆಲ್ವೇಸ್ ನೆಗೋಷಿಯಬಲ್. ಎನಿಥಿಂಗ್ ಅಂಡರ್ ದ ಸನ್ ಇಸ್ ನೆಗೋಷಿಯಬಲ್ ಅಂತೀವಿ. ಸೊ ಕೇಳಿದ್ರೆ, ನೀವು ಹೇಳ್ದಂಗೆ ಕೇಳಿದ ರೇಟ್ ಯಾರು ಕೊಡಲ್ಲ. ಎಲ್ಲ ಇಂಡಿಯಾದಲ್ಲಿ ಎವ್ರಿಬಡಿ ಬಾರ್ಗೇನ್ಸ್. ಆ ಸೆಲ್ಲರ್ಗೆ ಗೊತ್ತು ಅವ್ರಿಗೆ ಬೇಕಾಗಿರೋದು ಎಕ್ಸ್ ಅಂದ್ರೆ ಅವ್ರು X+Y ಅಂತಾನೆ ಅಡ್ವರ್ಟೈಸ್ ಮಾಡೋದು. ಅವ್ರು ಅದೇ ಆ ಥರನೇ ನಮಗೂ ಅಥಾರಿಟಿ ಕೊಟ್ಟಿರ್ತಾರೆ ಅಷ್ಟೇ, ಅದು ಕಾಮನ್. ಸೊ ಈ ನೆಗೋಷಿಯೇಷನ್ ಅಂದ್ರೆ ಆಸ್ ಅ ಬ್ರೋಕರ್ ಸೆಲ್ಲರ್ದು ಏನ್ ಆಕ್ಚುಲಿ ವಾಟ್ ಎಕ್ಸಾಕ್ಟ್ಲಿ ಈ ವಾನ್ಸ್, ಏನ್ ಪರ್ಪಸ್ಗೆ, ಯಾವ ಪರ್ಪಸ್ಗೆ ಸೇಲ್ ಮಾಡ್ತಾ ಇರೋದು. ಪರ್ಪಸ್ ಇನ್ ಲೈಫ್ ಇಸ್ ಇಂಪಾರ್ಟೆಂಟ್ ಅಂತೀವಿ. ಪರ್ಪಸ್ ಇಲ್ಲದೆ ಯಾವುದನ್ನು ಮೂವ್ಮೆಂಟ್ ಆಗಲ್ಲ ಈ ಜಗದಲ್ಲಿ. ಸೊ ಪರ್ಪಸ್ ಕಂಡುಹಿಡಿಬೇಕು. ವಾಟ್ ಪರ್ಪಸ್ ಈಸ್ ಸೆಲ್ಲಿಂಗ್, ಬಯರ್ ವಾಟ್ ಪರ್ಪಸ್ ಈಸ್ ಬೈಯಿಂಗ್. ಇದು ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅದೆಲ್ಲ ನೀವು ನೆಗೋಷಿಯೇಷನ್ ಅಲ್ಲಿ ಯೂಸ್ ಮಾಡ್ಬೋದು. So that if that point is very critical for him than the price, when it comes to seller ge ಆ ಪಾಯಿಂಟ್ ಟ್ರಂಪ್ ಕಾರ್ಡ್ ತರ ನೀವು ಮಾಡ್ಬೋದು. ಫಾರ್ ಅನ್ ಎಕ್ಸಾಂಪಲ್, ಸೆಲ್ಲರ್ ಹ್ಯಾಸ್ ಅ ಪ್ರಾಪರ್ಟಿ ಅಂಡ್ ಅವ್ರದ್ದು ಗೋಲ್ ವಿದಿನ್ 3 to 6 months ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗ್ತಾರೆ. ಇವಾಗ ಪ್ರಾಬ್ಲಿ ಅನದರ್ 2-3 months ಅಲ್ಲಿ ಎಕ್ಸ್ಪೈರಿ ಡೇಟ್ ಇದೆ, ಅವರು ಹೋಗ್ಲೇಬೇಕು. ಈ ತರ ಸಿಚುವೇಶನ್ಸ್ ಬರುತ್ತೆ. ಆವಾಗ ಅವರು ಅಷ್ಟು ನಿಮಗೆ ಬೋಲ್ಡ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳಿರಲ್ಲ ನಿಮಗೆ, ಬಟ್ ನೀವು ಮಾತಾಡ್ತಾ ನೀವು ಇದೆಲ್ಲ ನೋಟ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಯು ಕ್ಯಾನ್ ನೆಗೋಷಿಯೇಟ್. ನಾವು ಯು ಗೆಟ್ ಅ ಬೈಯರ್, he is ready to close in the next 2 months, but critical factor is the price. ನೀವು ಆ ಪಾಯಿಂಟ್ ಅಲ್ಲಿ ಸರ್ 2 months ಅಲ್ಲಿ ನೀವು ಹೊರಡಕ್ಕೆ ಮುಂಚೆ ನೀವು ಸೆಟಲ್ ಆಗುತ್ತೆ ಎಲ್ಲ ಮ್ಯಾಟರ್ನು, ದೆನ್ ಅವನ ಹ್ಯಾಂಡ್ ವಾಶ್ ಮಾಡ್ತಾರೆ. ಸೊ ದೆನ್ ಇಟ್ ಗೆಟ್ಸ್ ಸೆಟಲ್ಡ್. ಅದೇ ಥರನೇ ಸೆವೆರಲ್ ಫ್ಯಾಕ್ಟರ್ಸ್. ನಾವು ಬೈಯರ್ ಆಲ್ಸೋ, ನಾಟ್ ಆಲ್ ದ ಬೈಯರ್ಸ್ ಆರ್ ಬಾರ್ಗೇನರ್ಸ್. ಅಫ್ಕೋರ್ಸ್ ಬಾರ್ಗೇನ್ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ದಟ್ ಈಸ್ ನಾಟ್ ಅ ಡೀಲ್ ಬ್ರೇಕರ್. ಪ್ರೈಸ್ ಇಸ್ ನಾಟ್ ಅ ಡೀಲ್ ಬ್ರೇಕರ್. ಡೀಲ್ ಬ್ರೇಕರ್ ಮೈಟ್ ಬಿ ಸೆವೆರಲ್ ಅದರ್ ಥಿಂಗ್ಸ್. Now, after inspecting the property, everything, entire family is very happy about the property. Come what may, they want the property. At any cost ಅಂತೇವೆ. ಎನಿ ಕಾಸ್ಟ್ ಬೋಲ್ಡ್ ಅಂಡರ್ಲೈನ್ ಎಲ್ಲ ಮಾಡ್ತೀವಿ, ಬಟ್ ಅವ್ರು ಹೇಳಲ್ಲ ನಮ್ಮ ಹತ್ರ ಅಟ್ ಎನಿ ಕಾಸ್ಟ್ ವಿ ವಾಂಟ್ ದ ಪ್ರಾಪರ್ಟಿ ಅಂತ ಹೇಳೋದಿಲ್ಲ. ಪ್ರಾಪರ್ಟಿ ಬೇಕು, ಮಾತಾಡೋಣ, ನೆಗೋಷಿಯೇಟ್ ಮಾಡೋಣ, ಕ್ಲೋಸ್ ಮಾಡೋಣ. ಬಟ್ ನೀವು ಅವ್ರ ಹತ್ರ ಬೈಯರ್ ಹತ್ರ ಮಾತಾಡ್ತೀರಿ, ಫ್ಯಾಮಿಲಿ ಜೊತೆ ಮಾತಾಡ್ತೀರಿ, ಅವಾಗ ಗೊತ್ತಾಗುತ್ತೆ ಹೌ ದೇ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ದ ಪ್ರಾಪರ್ಟಿ. ಸೊ ಅದು ಟ್ರಂಪ್ ಕಾರ್ಡ್ ನೀವು ಯೂಸ್ ಮಾಡ್ಬೋದು. ಸೊ ಆಸ್ ಅ ಬ್ರೋಕರ್ ಯು ನೀಡ್ ಟು ಯುಟಿಲೈಸ್ ವಾಟ್ ಎವರ್ ಪಾಯಿಂಟ್ಸ್ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದೀಸ್ ಕಾನ್ವರ್ಸೇಷನ್. ಅದಕ್ಕೆ ನಾನು ಹೇಳ್ತಾ ಇರೋದು ಯಾವಾಗ್ಲೂ, ಡೋಂಟ್ ಬಿ ಅ ವಿಟ್ನೆಸ್, ಬಿ ಅ ಡೀಲ್ ಮೇಕರ್. ಓಕೆ, ಸೊ ಇಫ್ ಯು ಆರ್ ಗೋಯಿಂಗ್ ಟು ಬಿ ಅ ಡೀಲ್ ಮೇಕರ್, ಯು ನೀಡ್ ಟು ಡೂ ಲಾಟ್ ಆಫ್ ಹೋಮ್ ವರ್ಕ್. You need to constantly, you need to be in touch with the seller and buyer, understand the purpose, and then move your trump cards accordingly. ಹೌದು. ಸೊ ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರೆ ಅದೊಂದು ಸಿಚುವೇಶನ್ ಅಂತ ಹೇಳಿದ್ರೆ, ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದರಲ್ಲಿ ಮೇನ್ ಅಂತಂದ್ರೆ ನೀವು ನೆಗೋಷಿಯೇಷನ್ ಕೇವಲ ಪ್ರೈಸ್ ಮಾತ್ರ ಅಲ್ಲ ಅಂತ ಹೇಳಿದ್ರಿ. ಅಷ್ಟೇ ಅಲ್ಲ, ಇನ್ನೊಂದು ಬಯರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿರ್ಬೋದು, ಹಾಗೆ ಸೆಲ್ಲರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿರ್ಬೋದು. ಸೊ ಯಾಕಂದ್ರೆ ನೀವು ಹೇಳ್ದಂಗೆ ಗೊತ್ತಾಗ್ತದೆ ನಿಮಗೆ, ಯಾರು ಹೇಳಲ್ಲ ಅಟ್ ಎನಿ ಕಾಸ್ಟ್ ಅಲ್ಲಿ ನಂಗೆ ಇದು ಬೇಕೇ ಬೇಕು ಅಂತ ಹೇಳಲ್ಲ, ಯಾಕಂತಂದ್ರೆ ಅವರಿಗೆ ನೆಗೋಷಿಯೇಷನ್ ಈ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಆದ್ರೆ ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಬೈಯರ್ನ ಅಥವಾ ಸೆಲ್ಲರ್ನ ಯಾರನ್ನಾದ್ರೂ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಮ ಡೀಲ್ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದಲ್ವಾ? 100%. ಇನ್ನೊಂದು ಬ್ರೋಕರ್ಸ್ ಅನ್ಕೊಳ್ತಾರೆ, ಇಟ್ಸ್ ವೆರಿ ಈಸಿ ಸರ್, ನೀವು ಇಷ್ಟಲ್ಲಿ ಇದ್ರಿ, ಈ ಪ್ರೈಸಲ್ಲಿ ಇದ್ರಿ ಸರ್, ಬೈಯರ್ ನೀವು ಈ ಪ್ರೈಸಲ್ಲಿ ಇದ್ರಿ, ಎರಡು ಮಧ್ಯದಲ್ಲಿ ಒಂದು ಮಾಡ್ಬೋಣ ಅಂತ. ಆ ಥರ ಅಷ್ಟು ಸುಲಭ ಇದ್ರೆ ಈ ನಾವು ಒಳಗಡೆ ಹೋಗೋದು ಎಲ್ಲ ಡೀಲೂ ಕ್ಲೋಸ್ ಆಗಬೇಕು, ಆ ಥರ ಆಗೋದಿಲ್ಲ. ಸೊ ನೀವು ಹೇಳ್ದಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದು ಕಂಪ್ಲೀಟ್ ರಿಸರ್ಚ್ ಮಾಡಬೇಕು. ನೀವು ಇಮ್ಮಿಡಿಯೇಟ್ ಫಸ್ಟ್ ಮೀಟಿಂಗಲ್ಲೇ ಎಲ್ಲ ಅರ್ಥ ಆಗೋದಿಲ್ಲ ನಿಮಗೆ. ಸ್ಲೋಲಿ ನಿಮಗೆ ಒಬ್ರಿಗೊಬ್ರು ಅರ್ಥ ಆಗತ್ತೆ. ನಿಮಗೆ ಸೆಲ್ಲರ್ ಬಗ್ಗೆ ನಿಮಗೆ ತುಂಬಾನೇ ಅವ್ರ ಫ್ಯಾಮಿಲಿ ಏನ್ ಪರ್ಪಸು, ಬೈಯರ್ ಅವ್ರ ಫ್ಯಾಮಿಲಿ ಏನ್ ಪರ್ಪಸು ಎಲ್ಲ ಅರ್ಥ ಆಗತ್ತೆ. ಡೆಫಿನೆಟ್ಲಿ ಕ್ಲೋಸ್ ಮಾಡ್ಬೋದು. ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಇಟ್ ರಿಕ್ವೈರ್ಸ್ ಸಮ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್. ಇಟ್ ರಿಕ್ವೈರ್ಸ್ ನೀವು ಇಮಿಡಿಯೇಟ್ ನೀವು ಬಿಗಿನರ್ಸ್ ಲಕ್ ಅಂತೀವಿ.
ಎನಿ ಬ್ರೋಕರ್ ಹೂ ಸ್ಟಾರ್ಟಿಂಗ್ ನ್ಯೂ ದೇ ಆರ್ ಗೋಯಿಂಗ್ ಟು ಬಿ ಬ್ಲೆಸ್ಡ್ ವಿತ್ ಬಿಗ್ನೆಸ್ ಲಕ್. ಅವ್ರು ಕ್ಲೋಸ್ ಏನೇ ಅವ್ರು ಮಾಡ್ಲಿ ಬಿಡ್ಲಿ ಕ್ಲೋಸ್ ಆಗತ್ತೆ ಅವರು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂಡು, ಅದೆಲ್ಲ ಲೆಸನ್ ಅಂತ ಅನ್ಕೊಂಡು ಅವರು ಅದೆಲ್ಲ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಒಂದು ಫೈನಲ್ ಆಗಿ ಬಂತು ಅಂತಂದ್ರೆ, ಈಗ ಎಲ್ಲ ಆಯ್ತು. ಈಗ ಅಂದ್ರೆ ಅವರದ್ದು ಒಂದು ಲೀಗಲ್ ಕಾಂಟ್ರಾಕ್ಟ್ಸ್ ಈಗ ಯಾವ ರೀತಿಯಾಗಿರುತ್ತೆ? ಈಗ ಒಂದು ಸೇಲ್ ಮಾಡಬೇಕಾದ್ರೂ ಕೂಡ ಅಥವಾ ಬೈ ಮಾಡಬೇಕಾದ್ರೂ ಅವರಿಬ್ಬರ ಮಧ್ಯೆ ಒಂದು ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಅದು 100% ಒನ್ ಟೈಮಲ್ಲಿ ಆಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ಅದು ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ? ಅದು ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತಾ ಅಥವಾ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತಾ, ಹೇಗೆ? ಅಗೇನ್ ಡಿಪೆಂಡ್ಸ್ ಆನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಗ್ರೀಡ್ ಅಪಾನ್ ಬೋತ್ ದ ಪಾರ್ಟೀಸ್. ಕೆಲವೊಂದು ಒನ್ ಶಾಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಸೆಲ್ಲರ್ಸ್ ಡಿಮ್ಯಾಂಡ್ ಬಂದ್ಬಿಟ್ಟು ₹1 ನನಗೆ ಅಡ್ವಾನ್ಸ್ ಬೇಡ, ಡೈರೆಕ್ಟ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮೀಟ್ ಮಾಡೋಣ, 100% ದುಡ್ಡು ನಾವು ಅಲ್ಲಿ ಕೊಡಿ, ನಾವು ಕೀ ಕೊಡ್ತೀವಿ ಅಂತ ಬರ್ತಾರೆ. ಕೆಲವೊಂದು ಇಲ್ಲ ಸರ್ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತಾರೆ. 3 months ಟೈಮ್ ಕೊಟ್ಟಿರ್ತಾರೆ, ಟೋಕನ್ ಅಡ್ವಾನ್ಸ್ ಕೊಡ್ತಾರೆ, ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಟೈಮಲ್ಲಿ 25% ಕೊಡ್ತಾರೆ. ಅಗ್ರಿಮೆಂಟ್ ಆದಮೇಲೆ ಇಲ್ಲ ಸರ್ ರಿಜಿಸ್ಟ್ರೇಷನ್ ಮುಂಚೆ ನಮ್ಗೆ ಇನ್ನೊಂದು ಅಮೌಂಟ್ ಬೇಕು ಅಂತ ಇನ್ನೊಂದು ಅಮೌಂಟ್ ತೊಗೊಳ್ತಾರೆ, ಅದಕ್ಕೊಂದು ರಿಸಿಪ್ಟ್ ಕೊಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನಲ್ಲಿ ಎಂಡ್ ಆಫ್ ದ ಡೇ ಒಂದು TDS ಇಷ್ಟೊಂದು ಕಟ್ ಆಗುತ್ತೆ, ಆಮೇಲೆ ಬ್ಯಾಲೆನ್ಸ್ ಅಮೌಂಟ್ DD ಬರುತ್ತೆ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಪೇಮೆಂಟ್ಸ್ನು ಡಿಪೆಂಡಿಂಗ್ ಆನ್ ದ ಮೈಲ್ ಸ್ಟೋನ್ಸ್ ಬಯರ್ಸ್ ಕೊಡ್ತಾರೆ, ಸೆಲ್ಲರ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಕೆಲವೊಂದು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ತಾರೆ. ಡಿಪೆಂಡ್ಸ್ ಅಗೇನ್ ಆನ್ ದ ವಾಟ್ ಈಸ್ ದ ಸೆಲ್ಲರ್ಸ್ ನೆಸೆಸಿಟಿ ರಿಕ್ವೈರ್ಮೆಂಟ್, ಅವ್ರದ್ದು ಟರ್ಮ್ಸ್ ಅಂಡ್ ಆಲ್ಸೋ ದ ಬಯರ್ಸ್ ಕೇಪಬಿಲಿಟಿ. ಈಗ ಒನ್ ಶಾಟ್ ಅಲ್ಲಿ ಆಗಲ್ಲ, ಅವರು ಫೈನಾನ್ಸ್ ರೈಸ್ ಮಾಡಬೇಕು, ಅವ್ರು ಅಗ್ರಿಮೆಂಟ್ ಮಾಡಲೇಬೇಕು, ಅಗ್ರಿಮೆಂಟ್ಗೆ ಅವ್ರು ಮಾರ್ಜಿನ್ ಮನಿ ತೋರಿಸಲೇಬೇಕು. ಇದೆಲ್ಲ ಸೆಲ್ಲರ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಆಫ್ ಬೋತ್ ದ ಪಾರ್ಟೀಸ್ ಇದೆಲ್ಲ ಲೈಡ್ ಔಟ್ ಮಾಡ್ತೀವಿ. ಆಸ್ ಅ ಬ್ರೋಕರ್ ನಾವು ಸ್ಟ್ರಕ್ಚರ್ ಮಾಡಬೇಕು ಅದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.